ಫಸ್ಟ್ ಪಿ ಯು ಸಿ ಕಂಪ್ಯೂಟರ್ ಸೈನ್ಸ್ ಮಿಡ್ ಟರ್ಮ್ ಎಕ್ಸಾಮ್ ಸ್ಟಾರ್ಟ್ ಆಗಿದೆ. ಈ ವಿಡಿಯೋಲಿ ನಾವು ಫಸ್ಟ್ ಪಿ ಯು ಸಿ ಕಂಪ್ಯೂಟರ್ ಸೈನ್ಸಿಂದ ಮಿಡ್ ಟರ್ಮ್ಗೆ ಬರುವಂತಹ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸ್ ನೋಡೋಣ. ಸ್ವಲ್ಪ 5 ಮಾರ್ಕ್ಸ್ ಕ್ವಶನ್ಸ್ ಇದ್ದಾವೆ. ಡಿಸ್ಕಸ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಕಂಪೈಲರ್ ಆ್ಯಂಡ್ ಆ್ಯನ್ ಇಂಟರ್ಪ್ರಿಟರ್. ಇದು ಒಂದು ಮೇಜರ್ ಕ್ವಶನ್, ಇದು ಖಂಡಿತವಾಗ್ಲೂ ಬರುವಂತಹ ಕ್ವಶನ್. ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಇದ್ರ ಜೊತೆಗೆ ಎಕ್ಸಾಮಲ್ಲಿ ಡಿಸ್ಕಸ್ ದ ವೇರಿಯಸ್ ಫ್ಯೂಚರ್ಸ್ ಆಫ್ ಪೈಥಾನ್ ದಟ್ ಮೇಕ್ಸ್ ಇಟ್ ಈಸ್ ಅ ಪ್ರಿಫರ್ಡ್ ಲ್ಯಾಂಗ್ವೇಜ್ ಫಾರ್ ಬಿಗಿನರ್. ಇದು ಕೂಡ ಒಂದು ಕಂಪಲ್ಸರಿಯಾಗಿ ಕೇಳುವಂತಹ ಕ್ವಶನ್. ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಮತ್ತು ಮೂರನೇ ವೆರಿ ಇಂಪಾರ್ಟೆಂಟ್ ಕ್ವಶನ್ ಈ ಚಾಪ್ಟರಿಂದ, ಎಕ್ಸ್ಪ್ಲೈನ್ ದ ಕಾನ್ಸೆಪ್ಟ್ ಆಫ್ ಎವ್ರಿಥಿಂಗ್ ಈಸ್ ಎನ್ ಆಬ್ಜೆಕ್ಟ್ ಇನ್ ಪೈಥಾನ್ ವಿತ್ ಎಕ್ಸಾಂಪಲ್. ಇದು ಕೂಡ ಒಂದು ಕಂಪಲ್ಸರಿಯಾಗಿ ಕೇಳುವಂತಹ ಕ್ವಶನ್. ಮತ್ತು ಇನ್ನೊಂದು ಕ್ವಶನ್ 5ನೇ ಮಾರ್ಕ್ಸ್ಗೆ, ಎಕ್ಸ್ಪ್ಲೈನ್ ದ ಡಿಫ್ರೆಂಟ್ ಡೇಟಾ ಟೈಪ್ಸ್ ಅವೈಲಬಲ್ ಇನ್ ಪೈಥಾನ್ ವಿತ್ ಎಕ್ಸಾಂಪಲ್. ಇದು ಒಂದು ಕಂಪಲ್ಸರಿಯಾಗಿ ಕೇಳುವಂತಹ 5 ಮಾರ್ಕ್ಸ್ನ ಕ್ವಶನ್ ಆಗಿರುತ್ತೆ. ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಡ್ರಿ. ಮತ್ತು ಲಾಸ್ಟ್ 5 ಮಾರ್ಕ್ಸ್ನ ಕ್ವಶನ್, ಡಿಸ್ಕಸ್ ದ ಸಿಗ್ನಿಫಿಕೆನ್ಸ್ ಆಫ್ ಪೈಥಾನ್ ಆಫ್ ಕಂಟೆಕ್ಸ್ಟ್ ಆಫ್ ಮಾಡರ್ನ್ ಪ್ರೋಗ್ರಾಮಿಂಗ್ ಆ್ಯಂಡ್ ಸಾಫ್ಟ್ವೇರ್ ಡೆವಲಪ್ಮೆಂಟ್. ಇದು ಕೂಡ ಒಂದು 5 ಮಾರ್ಕ್ಸ್ನ ಕ್ವಶನ್. ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಡ್ರಿ. ಇದರಿಂದ 1 ಅಥವಾ 2 5 ಮಾರ್ಕ್ಸ್ಗೆ ಕ್ವಶನ್ ಕೇಳ್ತಾರೆ. 3 ಮಾರ್ಕ್ಸ್ನ ಕ್ವಶನ್ಸ್ ನೋಡೋದಾದರೆ ಈ ಚಾಪ್ಟರಲ್ಲಿ ಎಕ್ಸ್ಪ್ಲೈನ್ ದ ಪ್ರೋಸೆಸ್ ಆಫ್ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಇನ್ ಪೈಥಾನ್ ಯೂಸಿಂಗ್ ಇಂಟರ್ಪ್ರಿಟರ್ ಇದು ಕೇಳ್ತಾರೆ. ಮತ್ತು ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ಪೈಥಾನ್ ಪ್ರಾಂಪ್ಟ್, ಮತ್ತು ಡಿಸ್ಕ್ರೈಬ್ ದ ಯೂಸ್ ಆಫ್ ಇಂಡೆಂಟೇಷನ್ ಇನ್ ಪೈಥಾನ್, ಮತ್ತು ಎಕ್ಸ್ಪ್ಲೈನ್ ದ ಕಾನ್ಸೆಪ್ಟ್ ಆಫ್ ಇಂಟರಾಕ್ಟಿವ್ ಮೋಡ್ ವಿತ್ ಎಕ್ಸಾಂಪಲ್, ಮತ್ತು ವಾಟ್ ಆರ್ ದ ರೋಲ್ಸ್ ಆಫ್ ನೇಮಿಂಗ್ ಆ್ಯಂಡ್ ಐಡೆಂಟಿಫೈಯರ್ ಇನ್ ಪೈಥಾನ್. ಇವೆಲ್ಲ 3 ಮಾರ್ಕ್ಸ್ಗೆ ಬರುವಂತಹ ಕ್ವಶನ್ ಆನ್ಸರ್ಸ್ ಆಗಿರ್ತವೆ. ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಇದರಿಂದ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಮತ್ತು ಹೌ ಡಸ್ ಪೈಥಾನ್ ಹ್ಯಾಂಡಲ್ಸ್ ಡೇಟಾ ಟೈಪ್, ಇವು 3 ಮಾರ್ಕ್ಸ್ನ ಕೇಳುವಂತಹ ಕ್ವಶನ್ಸ್. ಸ್ವಲ್ಪ 2 ಮಾರ್ಕ್ಸ್ಗೆ ಕೇಳುವಂತಹ ಕ್ವಶನ್ಸ್, ಪ್ರೋಗ್ರಾಮ್ ಲ್ಯಾಂಗ್ವೇಜ್, ಡಿಫೈನ್ ಪ್ರೋಗ್ರಾಮ್, ಮಿಷನ್ ಲ್ಯಾಂಗ್ವೇಜ್, ಡಿಫರೆನ್ಸ್ ಬಿಟ್ವೀನ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಆ್ಯಂಡ್ ಮಿಷನ್ ಲ್ಯಾಂಗ್ವೇಜ್, ದೆನ್ 2 ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಸೋರ್ಸ್ ಕೋಡ್, ರೋಲ್ ಆಫ್ ಕಂಪೈಲರ್, ರೋಲ್ ಆಫ್ ಇಂಟರ್ಪ್ರಿಟರ್, ಡಿಫೈನ್ ಪೈಥಾನ್ ಆ್ಯಸ್ ಅನ್ ಹೈ ಲೆವೆಲ್ ಲ್ಯಾಂಗ್ವೇಜ್, ಮತ್ತು ಪೈಥಾನ್ ಈಸ್ ಅನ್ ಇಂಟರ್ಪ್ರಿಟೆಡ್ ಲ್ಯಾಂಗ್ವೇಜ್. ಇವೆಲ್ಲ 2 ಮಾರ್ಕ್ಸಲ್ಲಿ ಕೇಳುವಂತಹ ಕ್ವಶನ್ಸ್. 4th ಚಾಪ್ಟರಿಂದ ಒಂದು ತುಂಬ ಇಂಪಾರ್ಟೆಂಟ್ ಕ್ವಶನ್ 5 ಮಾರ್ಕ್ಸ್ಗೆ, ಎಕ್ಸ್ಪ್ಲೈನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗುಡ್ ಆಲ್ಗರಿಥಮ್. ಇದು ಕೇಳ್ತಾರೆ. ಇದೊಂದು ತುಂಬ ಕಂಪಲ್ಸರಿ ಆಗಿರುವಂತಹ ಕ್ವಶನ್. ಇನ್ನೊಂದು 5 ಮಾರ್ಕ್ಸ್ನ ಕ್ವಶನ್, ರೈಟ್ ದ ಡೀಟೈಲ್ ಆಲ್ಗರಿಥಮ್ ಟು ಡಿಟರ್ಮೈನ್ ದ ವಿನ್ನರ್ ಇನ್ ಎ ಕಾಯಿನ್ ಫ್ಲಿಪ್ಪಿಂಗ್ ಗೇಮ್. ಇದು ಕೂಡ ತುಂಬ ಇಂಪಾರ್ಟೆಂಟ್ 5 ಮಾರ್ಕ್ಸ್ನ ಕ್ವಶನ್. ಇದನ್ನು ಕೂಡ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ ನೀವು. ಇದರ ಜೊತೆಗೆ ಇನ್ನೊಂದು 5 ಮಾರ್ಕ್ಸ್ನ ಕ್ವಶನ್, ಎಕ್ಸ್ಪ್ಲೈನ್ ದ ಇಂಪಾರ್ಟೆನ್ಸ್ ಆಫ್ ಫ್ಲೋ ಚಾರ್ಟ್ ಇನ್ ಪ್ರಾಬ್ಲಮ್ ಸಾಲ್ವಿಂಗ್. ಇದು ಕೂಡ ತುಂಬ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ 5 ಮಾರ್ಕ್ಸ್ಗೆ. ಮತ್ತು ಇನ್ನೊಂದು ಕ್ವಶನ್, ಡಿಸ್ಕ್ರೈಬ್ ದ ಆಲ್ಗರಿಥಮ್ ಫಾರ್ ಆ್ಯಡಿಂಗ್ ಅವರ್ಸ್ ಆ್ಯಂಡ್ ಮಿನಿಟ್ಸ್ ಇನ್ಕ್ಲೂಡಿಂಗ್ ನೆಸೆಸರಿ ಕಂಡೀಷನ್. ಇದು ಕೂಡ ತುಂಬ ಇಂಪಾರ್ಟೆಂಟ್ ಕ್ವಶನ್, 5 ಮಾರ್ಕ್ಸ್ ಕೇಳ್ತಾರೆ. ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಮತ್ತು ರೈಟ್ ದ ಸೂಡೋ ಕೋಡ್ ಆ್ಯಂಡ್ ಡ್ರಾ ಫ್ಲೋ ಚಾರ್ಟ್ ಫಾರ್ ಕ್ಯಾಲ್ಕುಲೇಟಿಂಗ್ ದ ಏರಿಯಾ ಆ್ಯಂಡ್ ಪೆರಿಮೀಟರ್ ಆಫ್ ಅ ರೆಕ್ಟ್ಯಾಂಗಲ್. ಇದು ಕೂಡ ತುಂಬ ಇಂಪಾರ್ಟೆಂಟ್ ಕ್ವಶನ್. ಫ್ಲೋ ಚಾರ್ಟು ಹಾಕಬೇಕು. ಫ್ಲೋ ಚಾರ್ಟ್ ಹಾಕಿ ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮಗೆ ಖಂಡಿತವಾಗ್ಲೂ 5 ಮಾರ್ಕ್ಸ್ ಖಂಡಿತ ಬಂದೇ ಬರುತ್ತೆ. ಮತ್ತು ಎಕ್ಸ್ಪ್ಲೈನ್ ದ ಇಂಪಾರ್ಟೆನ್ಸ್ ಆಫ್ ವೆರಿಫೈಯಿಂಗ್ ಲಾಗರಿಥಮ್ ವಿತ್ ಮಲ್ಟಿಪಲ್ ಎಕ್ಸಾಂಪಲ್ಸ್. ಇದು ಕೂಡ ಇಂಪಾರ್ಟೆಂಟ್ 5 ಮಾರ್ಕ್ಸ್ನ ಕ್ವಶನ್. ಈ 4th ಚಾಪ್ಟರಿಂದ 3 ಮಾರ್ಕ್ಸ್ನ ಕ್ವಶನ್, ರೈಟ್ ಎನ್ ಆಲ್ಗರಿಥಮ್ ಟು ಫೈಂಡ್ ದ ಗ್ರೇಟೆಸ್ಟ್ ಆಫ್ 2 ನಂಬರ್. ಇದು ಕೂಡ ಒಂದು ತುಂಬ ಇಂಪಾರ್ಟೆಂಟ್ 3 ಮಾರ್ಕ್ಸ್ನ ಕ್ವಶನ್. ಇದರ ಜೊತೆಗೆ ಎಕ್ಸ್ಪ್ಲೈನ್ ದ ಇಂಪಾರ್ಟೆನ್ಸ್ ಆಫ್ ಸೂಡೋ ಕೋಡ್ ಬಿಫೋರ್ ಆ್ಯಕ್ಚುಯಲ್ ಕೋಡಿಂಗ್. ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್, 3 ಮಾರ್ಕ್ಸ್ದು ಕ್ವಶನ್. ಮತ್ತು ನೆಕ್ಸ್ಟ್, ಡಿಸ್ಕ್ರೈಬ್ ದ ಪ್ರೋಸೆಸ್ ಆಫ್ ರೈಟಿಂಗ್ ಫ್ಲೋ ಚಾರ್ಟ್ ಫಾರ್ ದ ಗಿವನ್ ಆಲ್ಗರಿಥಮ್. ದಿಸ್ ಈಸ್ ಆಲ್ಸೋ 3 ಮಾರ್ಕ್ಸ್ ಕ್ವಶನ್. ದೆನ್ ಹೌ ಕ್ಯಾನ್ ಇಂಪ್ರೂವ್ an algorithm that fails for certain inputs. ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್. ಮತ್ತು ರೈಟ್ ದ ಸೂಡೋ ಕೋಡ್ ಫಾರ್ ಕ್ಯಾಲ್ಕುಲೇಟಿಂಗ್ ದ ಏರಿಯಾ ಆ್ಯಂಡ್ ಪೆರಿಮೀಟರ್ ಆಫ್ ಎ ರೆಕ್ಟ್ಯಾಂಗಲ್. ಇದು ಕೂಡ ತುಂಬ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಇವು ಸ್ವಲ್ಪ 2 ಮಾರ್ಕ್ಸ್ನ ಕ್ವಶನ್, ಸೂಡೋ ಕೋಡ್, ಫ್ಲೋ ಚಾರ್ಟ್, ಕಂಡೀಷನ್ ಇನ್ ಪ್ರೋಗ್ರಾಮಿಂಗ್, ಪರ್ಪಸ್ ಆಫ್ ಎ ಫ್ಲೋ ಚಾರ್ಟ್, ಸೀಕ್ವೆನ್ಸ್ ಡೆಫಿನೇಷನ್, ಹೌ ಡಸ್ ಇಂಟಿಟಿವ್ ಮೀನ್ಸ್ ಆಲ್ಗರಿಥಮ್ ಡಿಸೈನ್. ಇವೆಲ್ಲ 2 ಮಾರ್ಕ್ಸ್ನ ಕ್ವಶನ್ಸ್. ನೆಕ್ಸ್ಟ್ ಚಾಪ್ಟರ್ನ 3 ಮಾರ್ಕ್ಸ್ನ ಕ್ವಶನ್ ನೋಡಿರಿ, ಡಿಫೈನ್ ದ ಪ್ರೋಸೆಸ್ ಆಫ್ ಎನ್ಕೋಡಿಂಗ್ ಅ ಕೀ ಪ್ರೆಸ್ಡ್ ಆನ್ ಎ ಕೀಬೋರ್ಡ್. ದೆನ್ ಎಕ್ಸ್ಪ್ಲೈನ್ ಹೌ ವರ್ಡ್ ಡೇಟಾ ಈಸ್ ಎನ್ಕೋಡೆಡ್ ಯೂಸಿಂಗ್ ASCII ಆ್ಯಂಡ್ ಕನ್ವರ್ಟೆಡ್ ಇಂಟು ಬೈನರಿ. ಮತ್ತು ಸಿಗ್ನಿಫಿಕೆನ್ಸ್ ಆಫ್ ASCII ASC2 ಇನ್ ಅರ್ಲಿ 1960s. ಇದು ಕೂಡ ತುಂಬ ಇಂಪಾರ್ಟೆಂಟ್ ಕ್ವಶನ್. ಮತ್ತು ಹೌ ಡಸ್ ISC2 ಫೆಸಿಲಿಟೇಟ್ ಯೂಸ್ ಆಫ್ ಇಂಡಿಯನ್ ಲ್ಯಾಂಗ್ವೇಜ್ ಆನ್ ಕಂಪ್ಯೂಟರ್. ಮತ್ತು ಕಂಪೇರ್
ISC2 and ASC2 and ISC2 in terms of character representation ಮತ್ತು explain the concept of Unicode and its importance. ಇವು 3 marks questions. 2 marks ಅಲ್ಲಿ definition of encoding, significance of code value 65 for key A, define ASC2 ಮತ್ತು how many bits does ASC2 use to represent character, how is ASC2 value of key A represent in binary ಮತ್ತು what is ISC2 and how many bits does ISC2 use to represent the character ಮತ್ತು what is Unicode standards development ಮತ್ತು what is the range of value for Unicode encoding scheme and define the term cipher. ಇವೆಲ್ಲ 2 ಮಾರ್ಕ್ಸ್ಗೆ ಕೇಳುವಂತಹ ಕ್ವಶನ್ಸ್. ಫಸ್ಟ್ ಚಾಪ್ಟರಿಂದ 5 ಮಾರ್ಕ್ಸ್ಗೆ ಡ್ರಾ ಆ್ಯಂಡ್ ಎಕ್ಸ್ಪ್ಲೈನ್ ದ ಬ್ಲಾಕ್ ಡಯಾಗ್ರಾಮ್ ಆಫ್ ಎ ಕಂಪ್ಯೂಟರ್ ಸಿಸ್ಟಮ್ ಡೀಟೈಲಿಂಗ್ ದ ಫಂಕ್ಷನಿಂಗ್ ಆಫ್ ಈಚ್ ಕಾಂಪೋನೆಂಟ್ ಅಂತ ಕೇಳ್ತಾರೆ. ಈ ಡಯಾಗ್ರಾಮ್ ಹಾಕಿ ನೀವು ಅದರ ಕಾಂಪೋನೆಂಟ್ಸ್ನ ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮಗೆ 5 ಮಾರ್ಕ್ಸ್ ಸಿಗುತ್ತೆ. ಬ್ಲಾಕ್ ಡಯಾಗ್ರಾಮ್ನ ಕಾಂಪೋನೆಂಟ್ಸ್ ಇವು ಮತ್ತು ಅದ್ರ ಜೊತೆಗೆ ನೀವು ಫಂಕ್ಷನ್ನು ಕೂಡ ಬರೀಬೇಕು. ಸೆಕೆಂಡ್ 5 ಮಾರ್ಕ್ಸ್ನ ಕ್ವಶನ್, ಡಿಸ್ಕ್ರೈಬ್ ದ ಪ್ರೈಮರಿ ರೋಲ್ ಆಫ್ ಆಪರೇಟಿಂಗ್ ಸಿಸ್ಟಮ್ ಇನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಇನ್ಕ್ಲೂಡಿಂಗ್ ಮೆಮೊರಿ, ಫೈಲ್ ಆ್ಯಂಡ್ ಡಿವೈಸ್ ಮ್ಯಾನೇಜ್ಮೆಂಟ್. ಇದು ಕೂಡ ಒಂದು 5 ಮಾರ್ಕ್ಸ್ನ ಕ್ವಶನ್. ಮತ್ತು ಕಂಪೇರ್ ಆ್ಯಂಡ್ ಕಾಂಟ್ರಾಸ್ಟ್ ರ್ಯಾಮ್ ಆ್ಯಂಡ್ ರಾಮ್ ಇನ್ ಎ ಕಂಪ್ಯೂಟರ್ ಸಿಸ್ಟಮ್. ಇದೊಂದು ಕಂಪಲ್ಸರಿ 5 ಮಾರ್ಕ್ಸ್ನ ಕ್ವಶನ್ ಆಗಿರುತ್ತೆ. ಮತ್ತು ಡಿಸ್ಕಸ್ ದ ಇಂಪಾರ್ಟೆನ್ಸ್ ಆಫ್ ಸೆಕೆಂಡ್ರಿ ಮೆಮೊರಿ, ರ್ಯಾಮ್ ರಾಮ್ನ ಡೀಟೇಲ್ಸ್ ಆದಮೇಲೆ ಡಿಸ್ಕಸ್ ದ ಇಂಪಾರ್ಟೆನ್ಸ್ ಆಫ್ ಸೆಕೆಂಡ್ರಿ ಮೆಮೊರಿ ಆ್ಯಂಡ್ ಲಿಸ್ಟ್ ವೇರಿಯಸ್ ಟೈಪ್ಸ್ ಆಫ್ ಸೆಕೆಂಡ್ರಿ ಸ್ಟೋರೇಜ್ ಡಿವೈಸಸ್. ಇದು ಕೂಡ ಕೇಳ್ತಾರೆ 5 ಮಾರ್ಕ್ಸ್ಗೆ. ಮತ್ತು ಎಕ್ಸ್ಪ್ಲೈನ್ ದ ಪ್ರೋಸೆಸ್ ಬೈ ವಿಚ್ ಅ ಕಂಪ್ಯೂಟರ್ ಕನ್ವರ್ಟ್ಸ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಕೋಡ್ ಇಂಟು ಮೆಷಿನ್ ಕೋಡ್ ಇನ್ಕ್ಲೂಡಿಂಗ್ ದ ರೋಲ್ಸ್ ಆಫ್ ಕಂಪೈಲರ್ ಆ್ಯಂಡ್ ಇಂಟರ್ಪ್ರಿಟರ್. ಇದು ಕೂಡ ತುಂಬ ಇಂಪಾರ್ಟೆಂಟ್ 5 ಮಾರ್ಕ್ಸ್ನ ಕ್ವಶನ್. ದೆನ್ ಫೈನಲಿ ವಾಟ್ ಆರ್ ದ ಕೀ ಡಿಫ್ರೆನ್ಸಸ್ ಬಿಟ್ವೀನ್ ಪ್ರೊಪ್ರೈಟರಿ ಸಾಫ್ಟ್ವೇರ್ ಆ್ಯಂಡ್ ಫ್ರೀವೇರ್ ಸಾಫ್ಟ್ವೇರ್ ವಿತ್ ಎಕ್ಸಾಂಪಲ್. ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್. 2 ಮಾರ್ಕ್ಸಲ್ಲಿ ಮೈಕ್ರೋ ಕಂಟ್ರೋಲರ್ ಮತ್ತು ಮೈಕ್ರೋ ಪ್ರೊಸೆಸರ್ ಡಿಫ್ರೆನ್ಸ್ ಕೇಳ್ತಾರೆ. ಮತ್ತು ಸ್ಮಾರ್ಟ್ ಹೋಮ್ ಅಪ್ಲಯನ್ಸಸ್ ಹ್ಯಾವ್ ಅ ಮೈಕ್ರೋ ಕಂಟ್ರೋಲರ್ ಇನ್ಸ್ಟೆಡ್ ಆಫ್ ಮೈಕ್ರೋ ಪ್ರೊಸೆಸರ್ ಎಂಬೆಡೆಡ್ ಇನ್ ದಮ್. ಅದಕ್ಕೆ ರೀಸನ್ ಕೇಳ್ತಾರೆ. ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್. ಮತ್ತು ಮೆನ್ಷನ್ ದ 2 ಟೈಪ್ಸ್ ಆಫ್ ಡೇಟಾ ಯು ಡೀಲ್ ವಿತ್ ವೈಲ್ ಬ್ರೌಸಿಂಗ್ ಇನ್ ದ ಇಂಟರ್ನೆಟ್. ನಿಪ್ಪಲ್ ಕಂಪ್ಯೂಟರ್ ಮೆಮೊರಿನಲ್ಲಿ ರೋಲ್ ಏನು ಅಂತ. ಡಿಫೈನ್ ಪ್ರೈಮರಿ ಮೆಮೊರಿ ಆಫ್ ಎ ಕಂಪ್ಯೂಟರ್ ಸಿಸ್ಟಮ್. 2 ಟೈಪ್ಸ್ ಆಫ್ ಪ್ರೈಮರಿ ಮೆಮೊರಿ ಕೇಳ್ತಾರೆ. ಎನಿ 2 ಇನ್ಪುಟ್ ಡಿವೈಸಸ್ ಮತ್ತು ಪ್ರೈಮರಿ ಸರ್ವೀಸಸ್ ಆಫ್ ಸಾಫ್ಟ್ವೇರ್ ರಿಕ್ವೈರ್ಡ್ ಟು ಮೇಕ್ ಕಂಪ್ಯೂಟರ್ ಫಂಕ್ಷನಲ್. ಪ್ರೈಮರಿ ರೋಲ್ ಆಫ್ ಎ ಸಿಸ್ಟಮ್ ಬಸ್. ಡಿಫ್ರೆನ್ಷಿಯೇಟ್ ಬಿಟ್ವೀನ್ ರ್ಯಾಮ್ ಆ್ಯಂಡ್ ರಾಮ್. ಇವೆಲ್ಲ 2 ಮಾರ್ಕ್ಸಲ್ಲಿ ಬರುವಂತಹ ಕ್ವಶನ್ಸ್. ಸೆಕೆಂಡ್ರಿ ಮೆಮೊರಿ ಕೇಳ್ತಾರೆ. ಕಾಂಪೋನೆಂಟ್ಸ್, ಮೇನ್ ಕಾಂಪೋನೆಂಟ್ಸ್ ಆಫ್ ಕಂಪ್ಯೂಟರ್ ಸಿಸ್ಟಮ್ ಮತ್ತು ಆಪರೇಟಿಂಗ್ ಸಿಸ್ಟಮ್ ರೋಲ್, ಡಿವೈಸ್ ಮ್ಯಾನೇಜ್ಮೆಂಟಲ್ಲಿ ಕೇಳ್ತಾರೆ. ದೆನ್ 2 ಸಿಸ್ಟಮ್ ಸಾಫ್ಟ್ವೇರ್ ಇನ್ಸ್ಟಾಲರ್ ಆನ್ ಯುವರ್ ಕಂಪ್ಯೂಟರ್. ಸೊ ಇವೆಲ್ಲ ಸ್ವಲ್ಪ 3 ಮಾರ್ಕ್ಸ್ನ ಕ್ವಶನ್ ಆನ್ಸರ್ಸ್. ನೀಡ್ ಫಾರ್ ರ್ಯಾಮ್ ಇನ್ ಎ ಕಂಪ್ಯೂಟರ್ ಸಿಸ್ಟಮ್ ಕೇಳ್ತಾರೆ. ಡಿಫ್ರೆನ್ಸ್ ಬಿಟ್ವೀನ್ ಪ್ರೊಪ್ರೈಟರಿ ಸಾಫ್ಟ್ವೇರ್ ಆ್ಯಂಡ್ ಫ್ರೀವೇರ್ ಸಾಫ್ಟ್ವೇರ್ ಆ್ಯಂಡ್ ವಿತ್ ಎಕ್ಸಾಂಪಲ್. ದೆನ್ ಡಿಸ್ಕ್ರೈಬ್ ದ ಕಾಂಪೋನೆಂಟ್ ಆಫ್ ಕಂಪ್ಯೂಟರ್ ಸಿಸ್ಟಮ್ ಬ್ಲಾಕ್ ಡಯಾಗ್ರಾಮ್. 3 ಮಾರ್ಕ್ಸಲ್ಲೂ ಕೇಳ್ತಾರೆ, 5 ಮಾರ್ಕ್ಸಲ್ಲೂ ಕೇಳ್ತಾರೆ, 3 ಮಾರ್ಕ್ಸಲ್ಲೂ ಕೇಳ್ಬೋದು ಇದು.